ನಮಸ್ಕಾರ ಸ್ನೇಹಿತರೆ. ನಿನ್ನೆಯಷ್ಟೇ ನಮ್ಮ ಅಸ್ತ್ರ ನ್ಯೂಸ್ ವಾಹಿನಿಯಲ್ಲಿ ಕಗ್ಗಲಹಳ್ಳಿಯಲ್ಲಿ ನಡೀತಿರೋ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಮಾಹಿತಿಯನ್ನು ನೀವೆಲ್ಲ ನೋಡಿದ್ದೀರಾ. ಯಾವ ರೀತಿ ಸರ್ಕಾರಿ ಗೋಮಳವನ್ನು ಕಬಳಿಸ್ಕೊಂಡಿದ್ದಾರೆ, ಯಾವ ರೀತಿ ಅಕ್ರಮ ವಿದ್ಯುತ್ತನ್ನು ಬಳಸ್ತಿದ್ದಾರೆ ಅನ್ನೋದರ ಮಾಹಿತಿಯನ್ನು ನೀವೆಲ್ಲ ನೋಡಿದ್ದೀರಾ ಸ್ನೇಹಿತರೆ. ಇವತ್ತು ಅದರಿಂದ ಅಂದರೆ ನಮ್ಮ ಅಸ್ತ್ರ ನ್ಯೂಸ್ ವಾಹಿನಿಯಿಂದ ಆಗಿರೋ ಇಂಪ್ಯಾಕ್ಟನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಅಸ್ತ್ರ ನ್ಯೂಸ್ ವಾಹಿನಿಯ ಸಂಸ್ಥಾಪಕರೇ ಖುದ್ದಾಗಿ ಕಾರ್ಯಾಚರಣೆಗೆ ಇಳಿದಾಗ ಅಲ್ಲಿ ನಡೆಯುತ್ತಿರೋ ಅಕ್ರಮಗಳೆಲ್ಲ ಬಟ್ಟಬಯಲಾಯಿತು. ಮೊಟ್ಟ ಮೊದಲನೇದಾಗಿ ಎಷ್ಟೋ ವರ್ಷಗಳಿಂದ ಅಕ್ರಮ ವಿದ್ಯುತ್ತನ್ನು ಬಳಸಿಕೊಂಡು ಸರ್ಕಾರಕ್ಕೆ ನಷ್ಟ ಮಾಡ್ತಾ ಇರೋದ್ರಿಂದ ಇದರ ಬಗ್ಗೆ ದೂರನ್ನು ದಾಖಲಿಸೋಣ ಎಂದು ನಮ್ಮ ಅಸ್ತ್ರ ನ್ಯೂಸ್ ತಂಡ ಆಗಸ್ಟ್ 22ನೇ ತಾರೀಕಿನಂದು ಅಸ್ತ್ರ ನ್ಯೂಸ್ ವಾಹಿನಿಯು ದೂರು ದಾಖಲಾತಿ ಮಾಡಿದ ತಕ್ಷಣವೇ ಸ್ಥಳಕ್ಕೆ ಲೈನ್ಮ್ಯಾನ್ ಹಾಗೂ ಜೆಇ ಬಂದೇ ಬಿಟ್ಟರು ಸ್ನೇಹಿತರೆ. ಇದು ಅಸ್ತ್ರ ನ್ಯೂಸ್ ಇಂಪ್ಯಾಕ್ಟ್. ಇಷ್ಟು ವರ್ಷ ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ವಲ್ಲ ಅಂತ ಸುಮ್ಮನೆ ಕೂತಿದ್ರು ಅನಿಸುತ್ತೆ. ನಮ್ಮ ವಾಹಿನಿಯಲ್ಲಿ ಇವ್ರು ಮಾಡ್ತಾ ಇರೋವಂಥ ಅಕ್ರಮಗಳನ್ನು ತೋರಿಸಿದ್ದಕ್ಕೆ ಅವರಿಗೆ ಗಾಬರಿಯಾಗಿದೆ ಅನಿಸುತ್ತೆ. ಅದಕ್ಕೆ ಅನಿಸುತ್ತೆ ದೂರು ಕೊಟ್ಟ 3 ದಿನಕ್ಕೆ ಅಂದರೆ ಆಗಸ್ಟ್ 25ನೇ ತಾರೀಕು ಬೆಸ್ಕಾಂ ಇಲಾಖೆಯಿಂದ ಕ್ರಮ ಕೈಗೊಳ್ಳೋಕೆ ಅಂತಲೇ ಲೈನ್ಮೆನ್ನ ಕಳಿಸಿದ್ದಾರೆ. ಬನ್ನಿ ಸ್ವಾಮಿ ನೋಡಿ, ಎಷ್ಟೋ ವರ್ಷಗಳಿಂದ ಅಕ್ರಮ ವಿದ್ಯುತ್ತನ್ನು ಬಳಸ್ಕೊಂಡಿದ್ದಲ್ಲದೆ 200ರಿಂದ 300 ಗುಡಿಸಲನ್ನು ಕಟ್ಟಿ ಅದಕ್ಕೆ ರಾಜಾರೋಷವಾಗಿ ಡಿಶ್ ಸೇವೆಗಳನ್ನು ಅಳವಡಿಸ್ಕೊಂಡು ಸರ್ಕಾರಕ್ಕೆ ನಷ್ಟ ಮಾಡ್ತಿದ್ದಾರೆ. ಬನ್ನಿ ನೋಡಿ ಸ್ವಾಮಿ ಅಂತ ನಾವು ಕರೆದಾಗ, ಇಲ್ಲ ರೀ, ಸುಮಾರು ತಿಂಗಳು ಹಿಂದೆಯೇ ನಾವು ಕ್ರಮ ಕೈಗೊಂಡಿದ್ದೀವಿ ಅಂತ ಯಾವ ರೀತಿ ತಪ್ಪಿಸ್ಕೊತಿದ್ದಾರೆ ಗೊತ್ತಾ ಸ್ನೇಹಿತರೆ. ಬನ್ನಿರಿ, ನಮ್ಮ ಹತ್ರ ಎಲ್ಲ ಸಾಕ್ಷಿಗಳಿದೆ ಅಂತ ಹೇಳಿದಾಗ ಭಯಭೀತರಾಗಿ ಅಧಿಕಾರಿಗಳು ಬಂದಿದ್ದಾರೆ. ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಈ ಅಧಿಕಾರಿಗಳಿಗೆ ಎಷ್ಟು ಉದಾಸೀನತೆ, ಎಷ್ಟು ಬೇಜವಾಬ್ದಾರಿ ಇದೆ ಅಂತ ನೋಡಿ ಸ್ನೇಹಿತರೆ. ಇವರಿಗೆ ಕೆಲಸದ ಬಗ್ಗೆ ಎಷ್ಟು ಅಲಕ್ಷ್ಯ ಇದೆ ಅನ್ನೋದನ್ನು ಇವ್ರ ಮಾತಲ್ಲೇ ಕೇಳ್ಬೋದು. ಅವಾಗಲೇ ಎಲ್ಲ ತೆಗಿತೀರ ಸಾಹೇಬ್ರೆ, ಆಗಲೇ ಇಂಟಿಮೇಷನ್ ಹೋಗಿದೆ ಇವ್ರಿಗೆಲ್ಲ, ಆಗಲೇ ಇಂಟಿಮೇಷನ್ ಹೋಗಿದೆ, ಎಲ್ಲ ಬಿಚ್ಚುತ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ, ಎಲ್ಲ ಎವಿಡೆನ್ಸ್ ಇದೆ ತೊಗೊಂಡಿದ್ದೀನಿ. ತೋರಿಸ್ತೀನಿ, ಸಾಕಷ್ಟು ಇದ್ದಾವೆ ಎಲ್ಲ ಮನೆಗಳು. ವಿಜಿಲೆನ್ಸರ್ ಕರೆಸಿ ಪ್ರತಿಯೊಂದು ಮನೆಗೂ ಮತ್ತು ಲ್ಯಾಂಡ್ ಓನರ್ ಯಾರು ಸಂಬಂಧಪಟ್ಟರೋ ಅವ್ರಿಗೆಲ್ಲ ಇದು ಮಾಡಿ. ಮೊನ್ನೆ ಎಲ್ಲ ಕಟ್ ಮಾಡಿದ್ವಲ್ಲ ಸರ್, ಅವತ್ತು DMG ಅವ್ರು ಬಂದಿದ್ರಲ್ಲ, ಫುಲ್ ಎಲ್ಲ ಕಟ್ ಮಾಡಿದ್ವಲ್ಲ. ಎಷ್ಟು ಮನೆಗಳು ಲೆಕ್ಕ ಹಾಕ್ಬಿಡಿ, ಯಾವ ಮೀಟರ್ ಅವೆ ಯಾವ ಮೀಟರ್ ಇಲ್ಲ ಅಂತ. ಯಾವೂ ಇಲ್ಲ. ನಾನೆಲ್ಲ ಹಾಕ್ಲಿ ಮೀಟ್ರ, ನೀನ್ ಹಾಕಿದಿಲ್ವೇ ನಮ್ಮ ಮನೆಗೆ? ಅಮ್ಮ ನೀವು ಅವಾಗ ಹಾಕಿಸ್ಕೊಂಡಿದ್ದಾವೆಲ್ಲ ಕಂಟಿನ್ಯೂ ಮಾಡ್ಕೋಬೇಕಾಗಿತ್ತು. ಬಿಲ್ ಕಟ್ಟಿ ಎಲ್ಲ ಓದಿಲ್ಲ, ಸುಮಾರು ಒಂದು 20 ಮೀಟರ್ ಹಾಕೊಟ್ಟಿದ್ರು ತಾನೇ ಅವಾಗ. ಈಗ ಒಬ್ರು ಕಟ್ಟಿದ್ರು, ಒಬ್ರು ಒಂದೇ ಸತಿ ನಾವು ಬಿಲ್ ಕಟ್ಟಿದ್ದು, ಅದೆಲ್ಲ ಹಾಕದು ಬರೀ ಮನೇಲಿ. ಮತ್ತೆ ನಮ್ಮನ್ ಕೇಳಿದ್ರೆ ನೀನು ಮೀಟರ್ ಹಾಕು ಅಂತ. ಇಲ್ಲ ಔಟ್ ಸೈಡಿಂದ ಬಂದಿರೋ ನೋಡ್ರಿ, ಹಿಂಗೆ ಕರೆಂಟ್ಗಳು ವ್ಯರ್ಥ ಆಗ್ತಿದೆ ನೋಡ್ಕೊಳ್ಳಿ. ಎಲ್ಲ ಅಕ್ರಮನ ಇವೆಲ್ಲ ನೋಡ್ಕೊಳ್ಳಿ, ಎಲ್ಲ ಉರಿತಿದೆ. IP ಅಲ್ಲೊಂದಿದೆ, ಸಾಹೇಬ್ರೆ ನಾನು ಸುಮಾರು ಡೈಲಿ ಬರ್ತಾಯಿದ್ದೀನಿ, ಡೈಲಿ ಎವಿಡೆನ್ಸ್ ಇದೆ. ಯಾವತ್ತು ಕಿತ್ತಾಕಿಲ್ಲ ಅಂದರೆ ಪ್ರತಿಯೊಂದು ಲ್ಯಾಟ್ರಲ್ ಲೈನ್ ಸಮೇತ ತೊಗೊಂಡಿದ್ದೀನಿ. ಆಮೇಲೆ ಇದು ಹಿಂಗೆ ಹಾಕ್ಕೊಂಡಿದ್ದಾರಲ್ಲ, ಏನು ಶಿಸ್ತು ಕ್ರಮ ಜರುಗಿಸಿ ವಿಜಿಲೆನ್ಸ್ಗೆ ರೆಫರ್ ಮಾಡಿ, ವಿಜಿಲೆನ್ಸ್ SP ಅವ್ರನ್ನ ಕರೆಸಿ, ಅವ್ರ ಸಿಬ್ಬಂದಿಯನ್ನು ಕರೆಸಿ ಒಂದೊಂದು ಮನೆಗೆ ಏನೇನು ಫೈನ್ ಹಾಕಿ ಇದಕ್ಕೆ ಸಂಬಂಧಪಟ್ಟ ಇವ್ರ ಮೇಲೆ FIR ಕ್ರಿಯೇಟ್ ಮಾಡಿ. ಕಿತ್ತಾಕ್ರೆ ಪ್ರಯೋಜನ ಇಲ್ಲ ಸಾಹೇಬ್ರೆ, ನೀವು ಹಂಗೆ ಹೋಗಿದ ತಕ್ಷಣ ಬರ್ತಾ ನೋಡಿ. ಹತ್ತದ್ದು ಎಲ್ಲ ಸರ್ 400 ಮನೆ ಕೊಡ್ತೀನಿ, 400 ಕೊಡ್ತೀನಿ ಮನೆ.
ಇಲ್ಲೇ ನೋಡ್ಕೊಳ್ಳಿ ಎಷ್ಟಿದ್ದಾವೆ ಅಂತ, ಈ ಸಂಧಿ ಪಂದಿಲ್ಲ ನೋಡ್ಕೊಂಬಿಡ್ರಿ ಎಷ್ಟು ಶೆಡ್ ಇದ್ದಾವೆ ಅಂತ ನೋಡ್ರಿ. ಇಲ್ಲಿ ಎಷ್ಟಿದ್ದಾವೆ ಅಂತ ಲೆಕ್ಕ ಕೊಡ್ರಿ. ಈ ಲೈನು 4 ಗಂಟೆ ಆಯ್ತದೆ. ಇನ್ನೊಂದು 3 ನಿಮಿಷ ಇದೆ. ವಿಜಿಲೆನ್ಸರ್ ಕರೆಸಿ ಸರ್. ಸರಿ, ಬೆಳಿಗ್ಗೆ ಅಂತಲ್ಲ ಹೇಳಿ, ಹಿಂಗೆ ನಾನು ಇಂಟಿಮೇಷನ್ ಕೊಟ್ಟಿದ್ದಲ್ಲ ನಿಮ್ಮ ಡಬಲ್ ಈಗ ಮಾಡಿಕೊಡಿ ಫೋನ್. ಇಲ್ಲ ಸರ್, 3 ನಿಮಿಷ ಇದೆ. ಆಮೇಲೆ ಕಾನೂನು ಬದ್ಧವಾಗಿ ಮಾಡಿಲ್ಲ ಅಂದರೆ ಸರ್ ತಮ್ಮನ್ನೆಲ್ಲರನ್ನೂ ಪಾಲ್ಟಿ ಮಾಡ್ತೀನಿ. ಪ್ರತಿಯೊಂದು ಮನೆಗೂ ಏನೇನು ಹಾಕ್ಕೊಂಡಿದ್ದಾರೋ ಅದಕ್ಕೇನು ಪೆನಾಲ್ಟಿ ಬರುತ್ತೋ, ಸರ್ಕಾರಕ್ಕೆ ಎಷ್ಟು ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿದೆ. 1-2 ವರ್ಷದ ಕಥೆ ಇಲ್ಲ ಇದು. ಸುಮಾರು 7-8 ವರ್ಷದಿಂದ ನಡೀತಿರೋದು. ನನ್ನ ಅಂದಾಜು 3-4 ವರ್ಷದಿಂದ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ. ಯಾವ್ಯಾವ VR ಏನೇನಿದೆ ಎಲ್ಲ ಎವಿಡೆನ್ಸ್ ಲ್ಯಾಕ್ ಟು ಲ್ಯಾಂಕ್ ಸಮೇತ ತೊಗೊಂಡು ಇಟ್ಕೊಂಡಿದ್ದೀನಿ. ಸರಿನಾ? ಇದೆಲ್ಲ ಅಕ್ರಮ ಇದು. ಓಕೆನಾ? ಸರ್ಕಾರಿ ಗೋಮಾಳ. ನಿಮ್ಮ ಡಬಲ್ ಅವ್ರಿಗೆ ಮಾಡಿಕೊಡಿ ಸರ್, ಕೃಷ್ಣಮೂರ್ತಿ ಸರ್ಗೆ ಎಲ್ಲ ಮಾಡಿಕೊಡಿ, ಹೇಳ್ತೀನಿ. ಹಾಗೂ ಲೈನ್ಮ್ಯಾನ್ ಬಂದು ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯುತ್ತನ್ನು ಕಡಿತಗೊಳಿಸಿದ್ದಾರೆ. ಹಾಗಾದರೆ ಇಷ್ಟು ವರ್ಷದಿಂದ ಈ ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ರಾಜಕೀಯದ ಒತ್ತಡದಿಂದ ಈ ಅಕ್ರಮ ದಂಧೆಗೆ ಶಾಮೀಲಾಗಿದ್ರಾ ಅಥವಾ ತಿಂಗಳು ಲಂಚ ಪಡಿತಿದ್ರಾ? ಇಷ್ಟು ವರ್ಷದಿಂದ ಅಕ್ರಮ ವಿದ್ಯುತ್ ಬಳಸೋದಕ್ಕೆ ಅನುಮತಿ ಕೊಟ್ಟಿದ್ದಲ್ಲದೆ ಸರ್ಕಾರಕ್ಕೆ ನಷ್ಟ ಮಾಡಿದ್ದಲ್ಲದೆ ಇವರೀಗ ಇನ್ನೊಂದು ತಪ್ಪನ್ನು ಸಹ ಮಾಡಿದ್ದಾರೆ. ಕಾನೂನಿನ ಪ್ರಕಾರ ಸರಿಯಾದ ಕ್ರಮವನ್ನು ಕೈಗೊಳ್ತಾ ಇಲ್ಲ ಸ್ನೇಹಿತರೆ. ಅಕ್ರಮ ವಿದ್ಯುತ್ತನ್ನು ಬಳಸ್ಕೊಳ್ಳೋದೇ ತಪ್ಪು. ಅದಕ್ಕೆ ಕಾನೂನಿನ ಪ್ರಕಾರ ಕೇಸ್ ದಾಖಲಾತಿ ಮಾಡಬೇಕು. ಆದರೆ ಇಲ್ಲಿ ಅಧಿಕಾರಿಗಳೇ ಶಾಮೀಲಾಗಿರೋದ್ರಿಂದ ಯಾರ ಮೇಲೆ ಕೇಸ್ ದಾಖಲಾತಿ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇಷ್ಟು ವರ್ಷ ಸರ್ಕಾರಕ್ಕೆ ಆಗಿರೋ ನಷ್ಟವನ್ನು ಬೆಸ್ಕಾಂ ಅಧಿಕಾರಿಗಳು ಕಟ್ಟಿಕೊಡ್ತಾರಾ ಅಥವಾ ಅಕ್ರಮ ಗಣಿಗಾರಿಕೆ ನಡೆಸ್ತಿರೋ ಮಾಲೀಕರು ಕಟ್ಟಿಕೊಡ್ತಾರಾ ಅಥವಾ ತಮಿಳುನಾಡಿನಿಂದ ಕೆಲಸಕ್ಕೆ ಕರ್ಕೊಂಬಂದಿರೋ ಕೂಲಿ ಕಾರ್ಮಿಕರು ಕಟ್ಟಿಕೊಡ್ತಾರಾ? ನಮ್ಮ ಅಸ್ತ್ರ ನ್ಯೂಸ್ ವಾಹಿನಿ ದೂರು ಕೊಟ್ಟಿದ್ದಕ್ಕೆ ಹೋಗೊಟ್ಟು ವಿದ್ಯುತ್ ಕಡಿತ ಮಾಡೋದಕ್ಕೇನೋ ಸರ್ಕಾರಿ ಅಧಿಕಾರಿಗಳು ಬಂದರು, ದಟ್ ಈಸ್ ಫೈನ್. ಆದರೆ ಇದೆಲ್ಲ ವಿಜಿಲೆಂಟ್ ಇಲಾಖೆಯ ಸಮ್ಮುಖದಲ್ಲಿ ನಡಿಬೇಕು. ಇದು ಹೇಗಿದೆಯಪ್ಪ ಅಂದರೆ, ಇವ್ರಿಗಿಷ್ಟ ಬಂದಾಗ ಅಕ್ರಮ ವಿದ್ಯುತ್ತನ್ನು ಕೊಡ್ತಾರೆ, ಇವ್ರಿಗಿಷ್ಟ ಬಂದಾಗ ಬೇಕಾಬಿಟ್ಟಿ ಅಕ್ರಮ ವಿದ್ಯುತ್ತನ್ನು ಕಡಿತಗೊಳಿಸ್ತಾರೆ. ಹೇಳೋರು ಕೇಳೋರು ಯಾರೂ ಇಲ್ವೇನ್ರಿ? ಇದು ಕಾನೂನು ಬಾಹಿರ ಚಟುವಟಿಕೆ ಆಗಿರೋದ್ರಿಂದ ವಿಜಿಲೆನ್ಸ್ ಇಲಾಖೆಯ ಸಮ್ಮುಖದಲ್ಲಿ ಇವರು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಆದರೆ ಯಾಕೆ ಬೆಸ್ಕಾಂನವರು ಆ ಕೆಲಸವನ್ನು ಮಾಡಲಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ. ಅಧಿಕಾರಿಗಳ ಬೇಜವಾಬ್ದಾರಿತನ, ಅಲಕ್ಷ್ಯಗಳು ನಮ್ಮ ಅಸ್ತ್ರ ನ್ಯೂಸ್ ವಾಹಿನಿಯಲ್ಲಿ ನೀವೇ ನೋಡಿ ಸ್ನೇಹಿತರೆ. ಲೈನ್ಮ್ಯಾನ್ ಇಬ್ಬರು ಬಂದು ಕೇವಲ ಅರ್ಧ ಭಾಗದಷ್ಟು ಮಾತ್ರ ಕಡಿತಗೊಳಿಸಿದ್ದಾರೆ. ಇಲ್ಲ ಸ್ವಾಮಿ, ಇನ್ನೂ 300 ಮನೆಗಳಿಗೆ ಇವರು ವಿದ್ಯುತ್ತನ್ನು ಬಳಸ್ತಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಬೇಜವಾಬ್ದಾರಿಗೆ ಉತ್ತರ ಕೊಡ್ತಾ ಇದ್ದಾರೆ ನೋಡಿ. ಉಳಿದ ಗುಡಿಸಲುಗಳಲ್ಲಿ ವಿದ್ಯುತ್ತನ್ನು ನಾಳೆ ಬಂದು ಕಡಿತಗೊಳಿಸ್ತೀವಿ ಅಂತ ಹೇಳಿ ಹೊರಟೇ ಹೋದರು. ಈ ಅಕ್ರಮವನ್ನು ಶಾಶ್ವತವಾಗಿ ನಿಲ್ಲಿಸ್ತಿದ್ದಾರೋ ಅಥವಾ ತಾತ್ಕಾಲಿಕವಾಗಿ ನಿಲ್ಲಿಸಿ ಮತ್ತೆ ಮುಂದುವರಿಸಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡ್ತಾರೋ ಅನ್ನೋದನ್ನು ಮುಂದಿನ ದಿನಗಳು ನಾವು ಕಾದು ನೋಡಬೇಕು.